ಹರೇ ಕೃಷ್ಣ. ಇಂದು ನಾವು ಭಗವದ್ಗೀತೆಯ ಬಗ್ಗೆ ತಿಳಿದುಕೊಳ್ಳೋಣ. ಭಗವದ್ಗೀತೆ ಎಂದರೇನು? ಭಗವದ್ಗೀತೆಯು ಮಹಾಭಾರತದ ರತ್ನವಾಗಿದೆ. ಭಗವದ್ಗೀತೆ ಎಂದರೆ ದೇವರ ಹಾಡು. ಇದು ಕುರುಕ್ಷೇತ್ರದ ಯುದ್ಧ ಭೂಮಿಯಲ್ಲಿ ಶ್ರೀಕೃಷ್ಣ ಮತ್ತು ಅವನ ಸ್ನೇಹಿತ ಪಾಂಡವ ರಾಜಕುಮಾರ ಅರ್ಜುನನ ನಡುವಿನ ಸಂಭಾಷಣೆ. ಈ ಸಂಭಾಷಣೆಯು ಜೀವನ ಶೈಲಿ, ಸಂಬಂಧಗಳು, ಕರ್ತವ್ಯಗಳು, ಅಭ್ಯಾಸಗಳು ಮತ್ತು ಹೆಚ್ಚಿನವುಗಳ ಬಗ್ಗೆ ನಡೆಯುತ್ತದೆ. ಭಗವದ್ಗೀತೆಯು ಮಹಾಭಾರತದಲ್ಲಿ ಮೊದಲ 5 ಅಧ್ಯಾಯಗಳ ನಂತರ ಇದೆ ಮತ್ತು ಇದರ ನಂತರ 9 ಅಧ್ಯಾಯಗಳಿವೆ. ನಮ್ಮ ಎಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆ ಉತ್ತರ ನೀಡುತ್ತದೆಯೇ ಎಂದು ನೋಡುವುದಾದರೆ, ಭಗವದ್ಗೀತೆಯು ನಮ್ಮ ಎಲ್ಲ ಸಮಸ್ಯೆಗಳಿಗೆ ಉತ್ತರವನ್ನು ಹೊಂದಿರುವ ಮಹಾ ಗ್ರಂಥವಾಗಿದೆ. ಇದನ್ನು ಮಹಾತ್ಮ ಗಾಂಧಿಯವರು ಆಧ್ಯಾತ್ಮಿಕ ನಿಘಂಟು ಎಂದು ಪರಿಗಣಿಸಿದ್ದಾರೆ ಮತ್ತು ಇದು ಜಗತ್ತಿನಾದ್ಯಂತ ಅನೇಕ ನಾಯಕರಿಗೆ ಸ್ಫೂರ್ತಿ ನೀಡುವ ಪುಸ್ತಕವಾಗಿದೆ. ಭಗವದ್ಗೀತೆಯನ್ನು ಯಾವಾಗ ಹೇಳಲಾಯಿತು ಎಂದು ನೋಡುವುದಾದರೆ, ಸುಮಾರು 12 ದಶಲಕ್ಷ ವರ್ಷಗಳ ಹಿಂದೆ ಶ್ರೀಕೃಷ್ಣನು ಈ ಯೋಗದ ವ್ಯವಸ್ಥೆಯನ್ನು ಸೂರ್ಯದೇವರಿಗೆ ವಿವರಿಸಿದನು. ಆದರೆ ಕಾಲಾನಂತರದಲ್ಲಿ ಈ ವಿಜ್ಞಾನವು ಕಳೆದು ಹೋಯಿತು. ಸರಿಸುಮಾರು 5000 ವರ್ಷಗಳ ಹಿಂದೆ ಮಹಾಭಾರತದ ಯುದ್ಧ ಭೂಮಿಯಲ್ಲಿ ಅರ್ಜುನನಿಗೆ ಕೃಷ್ಣನು ಮತ್ತೆ ಅದೇ ವಿಜ್ಞಾನವನ್ನು ಹೇಳಿದನು. ಕಲಿಯುಗ ಎಷ್ಟು ದೀರ್ಘವಾಗಿದೆ ಮತ್ತು ಇನ್ನೂ ಎಷ್ಟು ವರ್ಷಗಳು ಉಳಿದಿವೆ ಎಂದು ನೋಡುವುದಾದರೆ, ಕಲಿಯುಗವು 4,32,000 ವರ್ಷಗಳ ಅವಧಿಯದ್ದಾಗಿದೆ. ನಾವು ಈಗ 5,121 ವರ್ಷಗಳನ್ನು ಕಳೆದಿದ್ದೇವೆ. ನಾವು ಓದದೇ ಇರುವಾಗಲೂ ಭಗವದ್ಗೀತೆ ಪುಸ್ತಕವನ್ನು ಮನೆಯಲ್ಲಿ ಇಡುವುದರ ಮಹತ್ವ ಏನೆಂದರೆ, ಭಗವದ್ಗೀತೆಯು ಶ್ರೀಕೃಷ್ಣನ ಪವಿತ್ರ ಸಂವಾದವನ್ನು ಹೊಂದಿರುವ ಪವಿತ್ರ ಗ್ರಂಥವಾಗಿದೆ ಮತ್ತು ಅದರ ಉಪಸ್ಥಿತಿಯು ಒಬ್ಬ ವಾಸಿಸುವ ಪರಿಸರವನ್ನು ಶುದ್ಧೀಕರಿಸುತ್ತದೆ. ಕೃಷ್ಣನ ಸುಂದರವಾದ ಗೀತೆಯಿಂದ ಸುತ್ತುವರೆದಿರುವ ಪುಸ್ತಕವು ಮನೆಯಲ್ಲಿ ಪೂಜ್ಯ ದೇವರಂತೆ ಇರುತ್ತದೆ. ಇದು ನಕಾರಾತ್ಮಕ ಶಕ್ತಿಯನ್ನು ತಡೆಗಟ್ಟುತ್ತದೆ. ನಾನು ಭಗವದ್ಗೀತೆಯನ್ನು ಓದಿದರೂ ನನ್ನ ಮನಸ್ಸು ಏಕೆ ಇನ್ನೂ ಶಾಂತಿಯಿಂದಿಲ್ಲ ಎಂದು ನಾವು ಕೇಳುವುದಾದರೆ, ಜ್ಞಾನ ಅಥವಾ ಜ್ಞಾನದ ಅನ್ವಯದಲ್ಲಿ ಮನಸ್ಸಿನ ಶಾಂತಿ ಅಡಗಿರುತ್ತದೆ. ಆ ಭಕ್ತಿಯ ರಹಸ್ಯವನ್ನು ಭಕ್ತ ಸಮೂಹದಿಂದ ತಿಳಿಯಬಹುದು. ಸಮಾನ ಮನಸ್ಕ ಮತ್ತು ಗಂಭೀರ ಭಕ್ತರ ಸಹವಾಸವನ್ನು ಹುಡುಕಲು ಪ್ರಯತ್ನಿಸಿ. ಅನಂತರ ಮನಸ್ಸಿನಲ್ಲಿ ಶಾಂತಿ ಪ್ರಕಟವಾಗುತ್ತದೆ. ಆಳವಾದ ತಿಳುವಳಿಕೆಯನ್ನು ಪಡೆಯಲು ಒಬ್ಬರು ಒಂದಕ್ಕಿಂತ ಹೆಚ್ಚು ಬಾರಿ ಭಗವದ್ಗೀತೆಯನ್ನು ಓದಿದರೂ ತಪ್ಪಾಗುವುದಿಲ್ಲ. ನಮಗೆ ಇದರಿಂದ ಒಳ್ಳೆಯ ಜ್ಞಾನ ಸಿಗುತ್ತದೆ. ಭಗವದ್ಗೀತೆಯನ್ನು ಯಾವಾಗ ಓದಬೇಕು ಎಂದು ನಾವು ನೋಡುವುದಾದರೆ, ನಾವು ಇದನ್ನು ಯಾವಾಗ ಬೇಕಾದರೂ ಓದಬಹುದು. ಆದರೆ ಎಲ್ಲ ರೀತಿಯ ಕಲಿಕೆಯಂತೆಯೇ ಇಲ್ಲಿಯೂ ಸಹ ನಾವು ಒಂದು ನಿರ್ದಿಷ್ಟ ಶಿಸ್ತು ಹೊಂದಿರಬೇಕು. ಏನನ್ನೇ ಅಧ್ಯಯನ ಮಾಡಬೇಕಾದರೂ ಅತ್ಯುತ್ತಮ ಕ್ರಮ ಹಾಗೂ ಸಮಯ ಯಾವುದೆಂದರೆ, ನಮ್ಮ ಮನಸ್ಸು ತಾಜಾತನದಿಂದ ಕೂಡಿದ್ದು ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುವ ಸ್ಥಿತಿಯಲ್ಲಿರಬೇಕು. ಭಗವದ್ಗೀತೆ ನಮಗೆ ಏನನ್ನು ನೀಡುತ್ತದೆ ಎಂದು ನೋಡುವುದಾದರೆ, ಅದು ನಮಗೆ ಏನನ್ನು ಕೊಡಲು ಸಾಧ್ಯವಿಲ್ಲ ಎಂದು ನಾವೇ ಕೇಳಿಕೊಳ್ಳಬೇಕು. ಅದು ನಮಗೆ ಶಿಕ್ಷಕ, ಮಾರ್ಗದರ್ಶಕ, ತರಬೇತುದಾರ, ಸಲಹೆಗಾರ ಆಗಬಹುದು. ಭಗವದ್ಗೀತೆಯಿಂದ ಅನೇಕ ಪ್ರಯೋಜನಗಳಿವೆ. ಭಗವದ್ಗೀತೆಯನ್ನು ಓದುವುದರಿಂದ ನಾನು ಯಾರು, ಕೃಷ್ಣ ಯಾರು, ಕೃಷ್ಣನಿಗೂ ನನಗೂ ಏನು ಸಂಬಂಧ, ನಾನು ಏಕೆ ಬಳಲುತ್ತಿದ್ದೇನೆ, ನಾನು ಕೃಷ್ಣನನ್ನು ಹೇಗೆ ಸಂಪರ್ಕಿಸಬಹುದು ಎಂಬಂತಹ ಮೂಲಭೂತ ಪ್ರಶ್ನೆಗಳಿಗೆ ಉತ್ತರಗಳನ್ನು ಪಡೆಯಬಹುದು ಮತ್ತು ಅಂತಿಮವಾಗಿ ಕೃಷ್ಣನಿಗೆ ಸಲ್ಲಿಸುವ ಪ್ರೀತಿಯ ಭಕ್ತಿ ಸೇವೆಯನ್ನು ಅಭಿವೃದ್ಧಿಪಡಿಸಲು ಭಗವದ್ಗೀತೆ ನಮಗೆ ಸಹಾಯ ಮಾಡುತ್ತದೆ. ಭಗವದ್ಗೀತೆಯು ವ್ಯಕ್ತಿತ್ವದ ಆಧ್ಯಾತ್ಮಿಕ ಅಂಶವನ್ನು ಅಭಿವೃದ್ಧಿಪಡಿಸಲು ಸಹಾಯ ಮಾಡುತ್ತದೆ ಮತ್ತು ಇದು ಸಾಮಾನ್ಯವಾಗಿ ಸಮತೋಲಿತ ಜೀವನವನ್ನು ನಡೆಸಲು ಕಾರಣವಾಗುತ್ತದೆ. ಭಗವದ್ಗೀತೆಯು ಒಬ್ಬರ ಸತ್ವಗುಣವನ್ನು ಹೆಚ್ಚಿಸುತ್ತದೆ. ಸತ್ವಗುಣವು ಒಬ್ಬನನ್ನು ಹೆಚ್ಚು ಆತ್ಮಾವಲೋಕನ ಮತ್ತು ಚಿಂತನಶೀಲರನ್ನಾಗಿಸುತ್ತದೆ. ಧರ್ಮಗ್ರಂಥದ ಜ್ಞಾನವು ಎಂದಿಗೂ ಹಳೆಯದಾಗುವುದಿಲ್ಲ.
ಮತ್ತು ಭಗವದ್ಗೀತೆಯಿಂದ ಮತ್ತೆ ಮತ್ತೆ ಹೊಸ ವಿಷಯಗಳನ್ನು ಆನಂದಿಸಬಹುದು ಮತ್ತು ಕಲಿಯಬಹುದು. ಭಗವದ್ಗೀತೆಯು ಒಬ್ಬರ ಅಸ್ತಿತ್ವದ ಆಳವಾದ ತಿಳುವಳಿಕೆಯನ್ನು ನೀಡುತ್ತದೆ. ಇದು ಖಿನ್ನತೆ, ಆತಂಕ ಇತ್ಯಾದಿ ಭೌತಿಕ ಪ್ರಪಂಚದ ಅನೇಕ ಆಕರ್ಷಣೆಗಳು ಮತ್ತು ಅಸ್ವಸ್ಥತೆಗಳಿಗೆ ಬಲಿಯಾಗದೆ ಸ್ವಯಂ ಬೆಳವಣಿಗೆಗೆ ಅವಕಾಶ ನೀಡುತ್ತದೆ. ಭಗವದ್ಗೀತೆಯು ಒಬ್ಬರಿಗೆ ನಿಗದಿತ ಕರ್ತವ್ಯಗಳನ್ನು ಅತ್ಯಂತ ಸಮರ್ಥ ರೀತಿಯಲ್ಲಿ ನಿರ್ವಹಿಸಲು ಸಹಾಯ ಮಾಡುತ್ತದೆ. ಹರೇ ಕೃಷ್ಣ.